ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್, ಇಟ್ಸ್ ಅಮ್ಮನ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮಮ್ಮ ಹಸಿ ಅಳಸಂಡೆ ಕಾಳು ಮತ್ತು ಪಡವಲಕಾಯಿ ಹಾಕಿ ಹಾಲು ಸಾರು ಮಾಡ್ತಾಯಿದ್ದಾರೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ನಮ್ಮ ಮನೆಯಲ್ಲಿ ಅಳಸಂಡೆ ಕಾಳು ಸಾರು ಮಾಡ್ತಾಯಿದ್ದೀನಿ. ಹಾಲು ಸಾರು, ಅಳಸಂಡೆ ಕಾಯಿ, ಪಡವಲಕಾಯಿ ಹಾಕಿ, ಹಸಿ ಅಳಸಂಡೆ ಕಾಯಿ ಹಾಕಿ ಒಂದೆರಡು ಚಮಚ ನೀರು ಇಕ್ಕಿ, ನೀರು ಕುದಿಸ್ಕೊಂಡ್ಮೇಲೆ ಅಳಸಂಡೆ ಕಾಯಿ ಹಾಕಿದ್ದೀನಿ. ಕಾಳು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಕಾಳಕ್ಕೆ ಉಪ್ಪು ಹಿಡೀಲಿ ಅಂತ. ಇವಾಗ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಅಕ್ಕಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಒಂದು 6 ಒಣಮೆಣ್ಸಿನ್ಕಾಯಿ, ಖಾರದ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ, ಒಂದು 10 ಇಳಕ್ಕೆ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಒಂದು 5-6, ಅಕ್ಕಿ ಹುರ್ಕೊಂಡಿರೋದು ಹಾಕ್ಕೊತಾ ಇದ್ದೀನಿ. ಮೆಣಸು ಒಂದು 3/4 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಟೀ ಸ್ಪೂನಲ್ಲಿ. ಇವಾಗ ಪಡವಲಕಾಯಿ ಹಾಕ್ಕೊತಾ ಇದ್ದೀನಿ. ಕಾಳು ಒಂದು 3/4 ಬೆಂದಮೇಲೆ ಪಡವಲಕಾಯಿ ಹಾಕ್ಕೊಂಡಿದ್ದೀನಿ. ಈ ಖಾರ ಹಾಕಿ ಬೆರೆಸ್ತಾ ಇದ್ದೀನಿ, ನುಣ್ಣಗೆ ರುಬ್ಕೊಂಡು. ಹಾಲು ಸಾರಿಗೆ ನೀರು ಜಾಸ್ತಿ ಏನು ಮಿಕ್ಸ್ ಮಾಡೋದು ಬೇಡ. ಉಪ್ಪು ಆವಾಗಲೇ ಬೇಯೋದಕ್ಕೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ. ಕುದೀತಾ ಐತೆ ಮಸಾಲೆ ಜೊತೆ. ಒಂದು 3/4 ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ. ಇದು ಗುಡ್ ಲೈಫ್ ಹಾಲು, ಗಟ್ಟಿ ಜಾಸ್ತಿ ಇರುತ್ತೆ. ನಾನು 3/4 ಗ್ಲಾಸ್ ಹಾಕಿದ್ದೀನಿ. ಬೇರೆ ಹಾಲಾದರೆ ಒಂದು 1/4 ಲೀಟ್ರಷ್ಟು ಹಾಲು ಹಾಕ್ಕೊಬೇಕು. ಸಾರೆಲ್ಲ ಕುದ್ದು ರೆಡಿಯಾಗಿದೆ. ಒಂದು ಒಗ್ಗರಣೆ ಕೊಡೋಣ. ಕುದೀತಾ ಇದೆ. ಹಾಲು ಹಾಕಿದ್ಮೇಲೆ ಒಂದು ಚೆನ್ನಾಗಿ ಕುದಿ ಬರಬೇಕು. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಸಾಂಬಾರು ರೆಡಿ ಆಯಿತು. ಇಷ್ಟು ಗಟ್ಟಿ ಇದ್ದರೆ ಸಾಕು ಸಾಂಬಾರು. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಲು ಸಾರು. ಸಾಂಬಾರು ತುಂಬ ರುಚಿಯಾಗಿತ್ತು ಮತ್ತು ಹಾಲು ಹಾಕಿ ಮಾಡೋ ಒಂದು ಸಾಂಬಾರಿದು ಖಾರವಾಗಿ ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಹಾಗೂ ಶುಭ ದಿನ.